ಶ್ರೀ ಚಂದ್ರು ಅವರಿಗೆ ನಮಸ್ತೆ, ಶ್ರೀ ಗೌರಿ ಅಮ್ಮನವರಿಗೆ ನಮಸ್ತೆ. ನನಗೆ 1 ತಿಂಗಳ ಹಿಂದೆ ಗಂಟಲು ನೋವಾಗಿ ಧ್ವನಿ ಕಟ್ಟಿತ್ತು. ಕಫವಿದ್ದರೂ ಉಸಿರಾಟಕ್ಕೆ ತೊಂದರೆ ಇರಲಿಲ್ಲ. ಆದರೆ ಶ್ರವಣ ಶಕ್ತಿ ಕಮ್ಮಿ ಆಯಿತು, ಮೂಗು ವಾಸನ ಶಕ್ತಿ ಕೂಡ ಕಮ್ಮಿ ಆಯಿತು. ಎರಡನ್ನೂ ಕಳೆದುಕೊಂಡು ನನಗೆ ಇದಕ್ಕೆ ಚಿಂತೆ ಆಗಿದೆ. ನಾನು ನಿಮ್ಮ ಅನೇಕ ಮನೆ ಮದ್ದುಗಳನ್ನು ಕಲಿತು ಪ್ರಯೋಜನ ಪಡೆದಿದ್ದೇನೆ. ನನ್ನ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರತಿದಿನ ನಿಮ್ಮ ಕಾರ್ಯಕ್ರಮವನ್ನು ನೋಡುತ್ತೇನೆ. ನಾವಿರುವುದು ಅಮೇರಿಕ. ನನ್ನ ವಯಸ್ಸು 84. ನಿಮ್ಮ ಸಲಹೆ ನಿರೀಕ್ಷೆಯಲ್ಲಿ ಇರುವೆ. ಇಂತಿ ನಿಮ್ಮ ವಿಶ್ವಾಸಿ ಸತ್ಯವತಿ ಅಂತ ಹಾಕಿದ್ದಾರೆ. ಬಹುಶಃ ತುಳಸಿ ನಿಮಗೆ ಮನೆಗಳಲ್ಲಿ ಯಾವ ದೇಶದಲ್ಲಿದ್ದರೂ ಬಹುಶಃ ಈ ತುಳಸಿಯನ್ನು ಬೆಳೆಸುವಂಥ ಪರಿಪಾಠ ಎಲ್ಲರಲ್ಲೂ ಇದೆ ಅಂತ ಭಾವಿಸಿ ಈ ಒಂದು ಪರಿಹಾರ ಹೇಳ್ತೀನಿ. ಈ ತುಳಸಿಯನ್ನು ನೀವು 2-3 ಥರ ಬಳಕೆ ಮಾಡ್ಬೋದು. ಮೊದಲನೇದಾಗಿ ಗಂಟಲಿನ ಸಮಸ್ಯೆಗೆ ಒಂದಷ್ಟು ತುಳಸಿ ತಗೊಳ್ಳಿ, ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸ್ಕೊಳ್ಳಿ. ಆ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಕಲ್ಲು ಉಪ್ಪನ್ನು ಹಾಕಿ ಅದನ್ನು ಗಂಟಲಿಗೆ ಹಾಕಿ ಮುಕ್ಕಳಿಸಿ ಉಗುಳೋದ್ರಿಂದ ಗಂಟಲಿನ ಸಮಸ್ಯೆಗೆ ಪರಿಹಾರ ಆಯಿತು. ಇನ್ನೂ ಸ್ವಲ್ಪ ತುಳಸಿಯನ್ನು ಜಜ್ಜಿ ಕೈಯಲ್ಲಿ ಹಿಂಡಿ ರಸ ತೆಕ್ಕೊಳ್ಳಿ, ಶೋಧಿಸ್ಕೊಳ್ಳಿ. 2 ಹನಿ ತುಳಸಿ ರಸವನ್ನು ಕಿವಿಗೆ ಹಾಕ್ತಾ ಬನ್ನಿ. ಕಿವಿಯಲ್ಲಿ ಸ್ವಲ್ಪ ಮಂದ ಆಗ್ತಾ ಇದೆ ಅಂದ್ರಲ್ಲ, ಅದು ಬಿಡಿಸ್ಕೊಳ್ತಾ ಬರುತ್ತೆ. ನಿಮ್ಮ ಸಮಸ್ಯೆಗೆ ಎಲ್ಲ ಪೂರ್ತಿ ಕಾರಣ ಏನು ಅಂದರೆ ಕಫ ಅಲ್ಲಲ್ಲಿ ನಿಮಗೆ ಬ್ಲಾಕ್ ಆಗ್ತಾ ಇದೆ. ಅದು ಮೂಗಿನ ಹತ್ತಿರ ಇರಬಹುದು, ಕಿವಿಯ ಒಳಭಾಗದಲ್ಲಿ, ಗಂಟಲು, ಇವು 3 ಸೇರ್ತಕ್ಕಂಥದ್ದು ಒಂದೇ ಜಾಗದಲ್ಲಿ. ಹಾಗಾಗಿ ಎಲ್ಲ ಕಡೆಗೂ ಅದರದ್ದು ಸಮಸ್ಯೆ ನಿಮಗೆ ಕಾಡ್ತಾ ಇದೆ. ಇದೇ ತುಳಸಿಯ ರಸವನ್ನು ಮೂಗಿಗೆ 2 ಹನಿ ಹಾಕ್ಕೊಂಡ್ರೆ ಮೂಗಿನ ಒಳಭಾಗದಲ್ಲಿ ಆ ಒಂದು ಟ್ರ್ಯಾಕ್ನಲ್ಲಿರುವಂಥ ಕಫ ಕರಗೋದಕ್ಕೆ ಸಹಾಯ ಆಗುತ್ತೆ. ಅಲ್ಲಿಗೆ ಒಳಗಡೆಯಿಂದ ಇವೆಲ್ಲವೂ ಪರಿಹಾರ ಮಾಡುತ್ತೆ. ಗಂಟಲಿಗೆ ಕೇವಲ ತುಳಸಿಯ ಕಷಾಯದಿಂದ ನೀವು ಮುಕ್ಕಳಿಸಿ ಉಗುಳೋದ್ರಿಂದ ಗಂಟಲಿನ ಸಮಸ್ಯೆ ಪರಿಹಾರ ಆಗುತ್ತೆ. 3 ಸಮಸ್ಯೆಗೂ ಪರಿಹಾರ ಒಂದೇ.